ಓಕೆ ಡಾಕ್ಟರ್, ಈಗ ನೀವು ಗ್ಯಾಸ್ಟ್ರಿಕ್ ಬಗ್ಗೆ ಹೇಳ್ತಾ ಇದ್ರಿಗೆ ಎಷ್ಟೋ ಜನಕ್ಕೆ ಗೊಂದಲ ಇರುತ್ತೆ. ಈ ಒಂದು ಗ್ಯಾಸ್ಟ್ರಿಕ್ ಸಮಸ್ಯೆ ಆದರೂ ಕೂಡ ಸ್ವಲ್ಪ ಎದೆ ನೋವು ಕಾಣಿಸ್ಕೊಳ್ಳುತ್ತೆ. ಈ ಒಂದು ಗ್ಯಾಸ್ಟ್ರಿಕ್ಕಿಗೂ ಮತ್ತೆ ಹಾರ್ಟ್ ಅಟ್ಯಾಕ್ ಎರಡಕ್ಕೂ ಏನು ವ್ಯತ್ಯಾಸ ಇದೆ? ಯಾಕೆಂದರೆ ಎಷ್ಟೋ ಜನಕ್ಕೆ ಗೊತ್ತೇ ಇರೋದಿಲ್ಲ. ನೀವೀಗ ತಾನೇ ಹೇಳಿದ್ರೆ ಎಷ್ಟೋ ಜನ ಗ್ಯಾಸ್ಟ್ರಿಕ್ಕು ಕೂಡ ಹೋಗಿ ಹಾಸ್ಪಿಟಲಲ್ಲಿ ತೋರಿಸ್ಕೊಂಡಿದ್ದಾರೆ ಅಂತ. ಹೆಂಗೆ ನಾವು ಐಡೆಂಟಿಫೈ ಮಾಡೋದು ಇದು ಗ್ಯಾಸ್ಟ್ರಿಕ್ಕಿಗೆ ಬರ್ತಾ ಇರೋ ಎದೆ ನೋವು ಅಥವಾ ಏನಾದರೂ ಹಾರ್ಟ್ ಇಶ್ಯೂಸಿಂದ ಬರ್ತಾ ಇದೆ ಎದೆ ನೋವು ಅಂತ ಹೆಂಗೆ ಐಡೆಂಟಿಫೈ ಮಾಡೋದು? ಅನ್ಫಾರ್ಚುನೇಟ್ಲಿ ಏನಾಗಿದೆ ಅಂದರೆ ಈ ಹಾರ್ಟು ಆ್ಯಂಡ್ ಸ್ಟಮಕ್ಕು ಎರಡೂ ಒಂದೇ ಪ್ಲೇಸಲ್ಲಿ ದೇವ್ರು ಕೊಟ್ಟಿದ್ದಾರೆ ನಮಗೆ. ಸೊ ಏನಾಗಿದೆ ಅಂತಂದರೆ ಇವಾಗ ಒಂದು ಕೆಲವೊಂದು ಈ ಅತಿಯಾದ ನಾಲೆಜ್ ಮೆಡಿಕಲ್ ಫೀಲ್ಡಲ್ಲಿರೋಂಥ ಅತಿಯಾದ ನಾಲೆಜು ನಮಗೆ ನೆಮ್ಮದಿ ಹಾಳು ಮಾಡುತ್ತೆ. ಈ ಫಾರ್ ಎಕ್ಸಾಂಪಲ್ ಇವಾಗ ನೋಡಿ, ಈ ಹೆಂಗೆ ಆರಾಮಾಗಿ ಫಿಟ್ ಇರ್ತಾರೆ, ಎಲ್ಲ ಇರ್ತಾರೆ. ಸೊ ಇವಾಗ ಎರಡಕ್ಕೂ ಒಂದೇ ಥರ ಸಿಮಿಲರ್ ಸಿಮ್ಟಮ್ಸ್ಗಳು ಬರೋ ಚಾನ್ಸಸ್ ಇದೆ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಬಟ್ ಅದನ್ನು ಇದಲ್ವಾ ಅಂತಲೇ ಐಡೆಂಟಿಫೈ ಮಾಡೋದು ವಿತೌಟ್ ಎನಿ ಇನ್ವೆಸ್ಟಿಗೇಷನ್ ವೆರಿ ಡಿಫಿಕಲ್ಟ್. ಈವನ್ ಡಾಕ್ಟ್ರಿಗೂ ಕೆಲವೊಂದು ಸರಿ ಅದು ಕನ್ಫ್ಯೂಷನ್ ಆಗಿ ಮಿಸ್ಡ್ ಔಟ್ ಆಗೋ ಚಾನ್ಸಸ್ಗಳು ಇರುತ್ತೆ. ಹಾಗಾಗಿ ಇವಾಗ ಕೆಲವೊಂದು ಹಿಸ್ಟ್ರಿ ಇದ್ದಾಗ ಅಥವಾ ಇವಾಗ ನಾನು ನೋಡಬೇಕು ಇವಾಗ ಗ್ಯಾಸ್ಟ್ರಿಕ್ ಆಗ್ತಾ ಇದೆಯೋ ಅಥವಾ ಗ್ಯಾಸ್ಟ್ರಿಕ್ 2-3 ದಿನದಿಂದ ಇದೆಯಾ, ಸೊ ಆ ಥರ ಇದ್ದಾಗ ಒಂದ್ಸರಿ ರೂಲ್ ಔಟ್ ಮಾಡ್ಕೊಳ್ಳೋದು ತಪ್ಪಿಲ್ಲ. ಈಗ ಒಂದ್ಸರಿ ನಿಮಗೆ ರೂಲ್ ಔಟ್ ಆಯ್ತು, ಈಗ ನಾನು ಒಂದು 20-25 ವರ್ಷ ಇದ್ದೀನಿ, ನನಗೆ ಇವಾಗೇನೋ ನೋವು ಬಂತು, ನಾನು ಏನು ಮಾಡ್ತೀನಿ, ಹೋಗಿ ಒಂದು ECG ಎಕೋ ಅಥವಾ ಅದಕ್ಕೆ ರಿಲೇಟೆಡ್ ಕೆಲವೊಂದು ಬ್ಲಡ್ ಇನ್ವೆಸ್ಟಿಗೇಷನ್ಸ್ ಮಾಡಿಕೊಂಡು ಎಲ್ಲದೂ ನಾರ್ಮಲ್ ಆಗಿದ್ದಾಗ ನಾನು ಅದ್ರ ಬಗ್ಗೆ ಚಿಂತೆ ಮಾಡೋ ನೆಸೆಸಿಟಿ ಇಲ್ಲ. ಇವಾಗ ನಾನು ಅದು ಬಂದಾಗ ನಾನು ತೊಂದರೆ ಇದ್ದಾಗೂ ನಂಗೆ ಅದು ಗ್ಯಾಸ್ಟ್ರಿಕ್ ಅಂತ ನಾನು ಮಿಸ್ ಮಾಡೋದಿದೆಯಲ್ಲ, ಅದು ತಪ್ಪು. ನಿಮ್ಗೆ ಹಂಗೆ ಅನ್ನಿಸ್ತು, ಸ್ವಲ್ಪ ಏನಾದರೂ ಡೌಟ್ ಇತ್ತು ಅಂದರೆ ಹೋಗಿ ರೂಲ್ ಔಟ್ ಮಾಡೋದ್ರಲ್ಲಿ ತಪ್ಪಿಲ್ಲ. ಸೊ ನಾವು ಅದನ್ನು ರೂಲ್ ಔಟ್ ಮಾಡಿ ನಾವು ನೆಮ್ಮದಿಯಿಂದ ಇರ್ಬೋದು. ಅದಕ್ಕೆ ಒಂದು ಏನು ಮ್ಯಾನೇಜ್ಮೆಂಟ್ ಮಾಡ್ಕೋಬೇಕು ಅದು ಮಾಡಿಕೊಂಡ್ರೆ ಆ ಒಂದು ಆ್ಯಂಗ್ಸೈಟಿ ಇರಲ್ಲ. ಕೆಲವೊಂದು ಸರಿ ಆ ಒಂದು ಗೊಂದಲಗಳನ್ನು ನಾವು ಸರಿಯಾದ ಟೈಮಲ್ಲೂ ತೊಗೊಳ್ಳಿಲ್ಲ ಅಂತ ಅಂದಾಗ ತೊಂದರೆ ಆಗೋ ಚಾನ್ಸಸ್ಗಳಿರುತ್ತೆ. ಆ್ಯಂಡು ಈ ಸಡನ್ ಕಾರ್ಡಿಯಾಕ್ ಡೆತ್ಸ್ಗಳೇನಿದೆಯಲ್ಲ, ಅದಕ್ಕೆ ನಮಗೆ ತುಂಬ ಕಡೆ ಟೈಮೇ ಸಿಗೋದಿಲ್ಲ. ಈ ಯಂಗ್ಸ್ಟರ್ಸಲ್ಲಿ ಆಗೋದು ಅಂತ ಹಾಗೆ ಏನೋ ಕೆಲಸ ಮಾಡ್ತಾ ಇರ್ತಾರೆ, ಅಲ್ಲಿಂದ ಅಲ್ಲೇ ಇಮಿಡಿಯೇಟ್ ಆಗುತ್ತೆ. ಸೊ ಇದಕ್ಕೆ ದೇರ್ ಇಸ್ ನೋ ವಿಂಡೋ ಪೀರಿಯಡ್. ಅಂದರೆ ಇವಾಗ ನಾವು ಮೋಸ್ಟ್ ಆಫ್ ದ ಕೇಸಸ್ ನಾವು ನೋಡಿದಾಗ ಈ ವಿಂಡೋ ಪೀರಿಯಡ್ಗಳು ತುಂಬ ಕಡಿಮೆ ಸಿಗುತ್ತೆ. ಸೊ ಆ ಥರ ಕಂಡೀಷನ್ಸ್ಗಳಿರುತ್ತೆ. ಬಟ್ ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸ್ ಅಂತ ಹೇಳ್ತೀವಿ, ಕೆಲವೊಂದು ಹಾರ್ಟ್ ಪ್ರಾಬ್ಲಮ್ ಇದ್ದಾಗ, ಸೊ ಮೊದಲಿಂದನೇ ಇರುತ್ತೆ, ಅವ್ರು ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಆ ಟೈಮಲ್ಲಿ ಇದನ್ನು ತೊಗೊಳ್ಳೋದು. ಅದಕ್ಕೆ ಮ್ಯಾನೇಜ್ಮೆಂಟ್ ಮಾಡೋದ್ರಿಂದ ಏನೂ ಆಗಲ್ಲ. ಇವಾಗ ಸಡನ್ನಾಗಿ ಆಗೋದು ಅದು ಅನ್ಪ್ರಿವೆಂಟಬಲ್, ಅಂದರೆ ಯಾರೂ ಅದನ್ನು ಗೆಸ್ ಮಾಡೋಕ್ಕಾಗಲ್ಲ. ಆದಷ್ಟು ಜಲ್ದಿ ಹಾಸ್ಪಿಟಲ್ ಕೇರ್ ತೊಗೊಂಡು ಅದನ್ನು ಮ್ಯಾನೇಜ್ ಮಾಡೋದು ಒಂದೇ ಸೊಲ್ಯೂಷನ್ನು. ಹಾಗಾಗಿ ಅದನ್ನೊಂದು ಸ್ವಲ್ಪ ಕೇರ್ಫುಲ್ಲಾಗಿ, ಬಟ್ ಈ ಪರಿಸ್ಥಿತಿಗೆ ಹೋಗಲಾರ್ದಂಗೆ ಇಟ್ಕೊಳ್ಳೋದಿದೆಯಲ್ಲ, ಅದು ನಾವು ತುಂಬ ಯೋಚನೆ ಮಾಡೋದು. ಯಾಕಂದರೆ ಇವಾಗ ನನಗಾಗಿದೆ ಅಂದರೆ ನಾನು ಏನೂ ಮಾಡೋಕ್ಕಾಗಲ್ಲ. ಸೊ ಆಗ್ಲಾರ್ದಂಗೆ ಇರೋದಕ್ಕೆ ನನ್ನ ಕೈಯಲ್ಲಿದೆ. ಸೊ ಇವಾಗ ನನಗೆ ಆಗ್ತಾ ಇದೆ ಅಂದರೆ ಅದಕ್ಕೆ ನಾನು ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ ಹಾಸ್ಪಿಟಲಲ್ಲಿ ಹೋಗಬೇಕು, ಅದಕ್ಕೆ ಬೇಕಾಗಿರೋಂಥ ಟ್ರೀಟ್ಮೆಂಟ್ ತೊಗೊಳ್ಳೇಬೇಕು, ದೇರ್ ಇಸ್ ನೋ ಅದರ್ ಆಪ್ಷನ್. ಬಟ್ ಆ ಕಂಡೀಷನಿಗೆ ರೀಚ್ ಆಗಲಾರ್ದಂಗೆ ಇರೋದಕ್ಕೆ ನಾನೇನು ಮಾಡಬೇಕು, ಅಥವಾ ಆ ಕಂಡೀಷನ್ ಆಗೋದಕ್ಕೆ ಏನೇನು ಕಾರಣಗಳಂತ ನಾನು ತಿಳ್ಕೊಂಡಾಗ ಅದನ್ನು ನಾನು ದೂರ ಮಾಡಿದಾಗ ಡೆಫಿನೆಟಾಗಿ ನಾವು ಆರೋಗ್ಯವಾಗಿರ್ಬೋದು ಅಂತ ಹೇಳ್ಬೋದು.